ಹಾಯ್ ನಮಸ್ತೆ, ಅರವಿಂದ್ ಚಾನಲ್ಗೆ ಸ್ವಾಗತ. ಹಾಯ್, ಇವತ್ತು ನಾವು ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮೂರಿಂದ ಗೋಪಾಲಸ್ವಾಮಿಗೆ ಡೈರೆಕ್ಟ್ ಬಸ್ ಏನಿಲ್ಲ. ನಾವು ಗೇಟ್ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಹೋಗಬೇಕು. ಎಲ್ಲರೂ ಹೋದ್ವಿ, ರೆಡಿಯಾಗಿ ಬಸ್ಸಲ್ಲಿ ಹೋದ್ವಿ, ಆರಾಮಾಗಿ ಹೋದ್ವಿ. ಅಯ್ಯೋ, ನಮ್ಮ ಅಣ್ಣನ ಮಗಳಿಗೆ ಬಸ್ಸಲ್ಲಿ ಕೂತ್ಕೊಂಡು ಕಾಲು ಇಟ್ಕೊಬಿಟ್ಟಿತ್ತು. ಆಮೇಲೆಲ್ಲ ಹೋದ್ವಿ. ಎಲ್ಲರೂ ಪೇರಾಗಿ ಟೆಂಪಲ್ ಒಳಗಡೆ ಎಂಟ್ರಿ ಆದ್ವಿ. ನೆಕ್ಸ್ಟ್ ನಮ್ಮ ಮನೆಯವ್ರು ಮಾತ್ರ ನಮ್ಮ ಜೊತೆ ಬರಲಿಲ್ಲ. ನಮ್ಮನ್ನು ಹೋಗಿ ಅಂತ ಕಳಿಸ್ಬಿಟ್ಟು ಅವರು ಲಾಸ್ಟಲ್ಲಿ ಕಿಂಗ್ ಥರ ಬರ್ತಾರೆ. ನೋಡ್ಕೊಳ್ಳಿ, ಇವಾಗ ಇವರೇ ನಮ್ಮ ಯಜಮಾನ್ರು ಬರ್ತಿದ್ದಾರೆ ನೋಡಿ. ನೆಕ್ಸ್ಟ್ ನಾವು ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡ್ತಾ ಇದ್ವಿ. ಬಟ್ ನಮ್ಮ ಅಕ್ಕ ಇದೇ ಫಸ್ಟ್ ಈ ವಿಡಿಯೋ ಮಾಡ್ತಾ ಇರೋದು. ಬಟ್ ಅವಳು ತುಂಬ ನಾಚ್ಕೋತಾ ಇದ್ದು, ಮಾಡ್ತಾನೆ ಇರಲಿಲ್ಲ. ನಾನು ಮಾಡಲ್ಲ ನೀವೇ ಮಾಡಿ ಅಂತ ಇದ್ಲು. ಆದರೂ ಒಂದಿರಲಿ ಬಾ ಅಂತ ಒಂದು ವಿಡಿಯೋ ಮಾಡಿದ್ವಿ. ನೆಕ್ಸ್ಟು ಹಾಗೆ ನಮ್ಮ ಅತ್ತಿಗೆ ಕೂಡ ಅವರು ವಿಡಿಯೋ ಮಾಡೋದ್ರಲ್ಲಿ ಎಕ್ಸ್ಪರ್ಟು, ಚೆನ್ನಾಗಿ ಮಾಡ್ತಾರೆ ಡ್ಯಾನ್ಸ್ ಎಲ್ಲ. ನೆಕ್ಸ್ಟು ಹಾಗೆ ಮಾಡಿಕೊಂಡು ಹಾಗೆ ಬಂದ್ವಿ. ನಾನು ನಮ್ಮ ಅಣ್ಣನ ಮಗಳು ಹಾಗೆ ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀವಿ. ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ. ಅವ್ರು ಮುಂದೆ ಹೋಗ್ಬಿಟ್ಟಿದ್ರು, ನಾವು ಹಿಂದೆ ಇದ್ವಿ. ನಾವು ಹೋಗೋದನ್ನು ನಮ್ಮ ಹಸ್ಬೆಂಡು ವಿಡಿಯೋ ಮಾಡ್ತಿದ್ದಾರೆ. ನೆಕ್ಸ್ಟ್ ಹಾಗೆ ಹೋದ್ವಿ. ಇನ್ನೂ ಅವ್ರು ಸಿಕ್ಕಿಲ್ಲ, ಒಳಗಡೆ ಹೋಗ್ತಾ ಇದ್ದೀವಿ. ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀವಿ, ಇನ್ನು ಒಳಗಡೆ ರೀಚ್ ಆಗಿಲ್ಲ. ಆ ಕಡೆ ಈ ಕಡೆ ನೋಡಿ ಎಷ್ಟು ಚೆನ್ನಾಗಿದೆ ವೆದರೆಲ್ಲ. ಹಾಗೇನೆ ಒಳಗಡೆ ರೀಚ್ ಆದ್ವಿ. ಎಲ್ಲ ಅಲ್ಲಿದ್ದಾರೆ ನೋಡಿ, ಎಲ್ಲ ನಮಗೋಸ್ಕರ ವೆಯ್ಟಿಂಗ್ ಮಾಡ್ಕೊಂಡು ಕೂತಿದ್ದಾರೆ ನೋಡಿ. ದೇವ್ರು ನೋಡ್ಕೊಳ್ಳಿ ಹಂಗೇನೆ. ಹಾಗೆ ಎಲ್ಲ ದರ್ಶನ ಮುಗಿಸ್ಕೊಂಡು ಹಾಗೆ ಒಂದು ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು ಹಾಗೆ ಒಂದು ಫೋಟೋನ ಕ್ಲಿಕ್ ಮಾಡಿದ್ವಿ. ನೆಕ್ಸ್ಟು ಹಾಗೇನೆ ಅಲ್ಲಿ ಒಂದು ಪಾಪು ಇತ್ತು. ಆ ಪಾಪು ನಮ್ಮನ್ನು ಮಾತಾಡಿಸ್ತಾ ಇತ್ತು. ನೆಕ್ಸ್ಟ್ ಹಾಗೆ ಬಂದ್ವಿ, ಹೊರಗಡೆ ಬಂದು ಊಟ ಮಾಡೋಣ ಅಂದ್ಬಿಟ್ಟು ಊಟ ಲೈನ್ ಕ್ಯೂವಲ್ಲಿ ಬಂದ್ಬಿಟ್ಟು ಊಟ ಇಸ್ಕೊಂಡ್ವಿ. ಬಟ್ ಬ್ಯಾಡ್ ಲಕ್ ನಮ್ಮದು, ಪುಳಿಯೋಗರೆ ಮತ್ತು ಸಕ್ಕರೆ ಪೊಂಗಲು ಖಾಲಿ ಆಗಿಬಿಟ್ಟಿತ್ತು. ಎಲ್ಲ ಊಟ ಇಸ್ಕೊಂಡು ರೌಂಡಾಗಿ ಕೂತ್ಕೊಂಡು ಊಟ ಮಾಡಿಕೊಂಡು ಪ್ಲೇಟ್ ವಾಶ್ ಮಾಡಬೇಕು. ಪ್ಲೇಟ್ ವಾಶ್ ಮಾಡಿ ಇಟ್ಟು ಆನೆಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಏನಂದರೆ ನಾವು ಮಾರ್ನಿಂಗೇ ಬರ್ತಾಯಿದ್ವಿ. ಬಟ್ ಆನೆ ಬರೋ ಟೈಮಿಂಗ್ಸು 4 o'clock. ಎವ್ರಿ ಟೈಮಿಂಗ್ಸ್ 4 o'clock ಬರೋದು ಆನೆ. ಅದಕ್ಕೋಸ್ಕರ ವೆಯ್ಟ್ ಮಾಡಿಕೊಂಡು ಇದ್ವಿ. ಇನ್ನು ಆನೆ ಬಂದಿಲ್ಲ ಅಂತ ನಾವು ಫೋಟೋ ಮತ್ತು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಹಾಗೆ ಅಲ್ಲಿ ಎಲ್ಲ ನಮ್ಮದೊಂದು ಫೋಟೋ ತೆಗೀರಿ ಅಂತ ಇದು ಮಾಡ್ತಾಯಿದ್ರು. ಆವಾಗ ಫೋಟೋ ತೊಗೊಂಡ್ವಿ. ನಾವು ವೆಯ್ಟ್ ಮಾಡ್ತಾಯಿದ್ವಿ, ಆನೆ ಬರುತ್ತೆ ಅಂತ. ಆನೆ ಬಂದೇ ಬಿಡ್ತು. ಆನೆ ಬಂದ ತಕ್ಷಣ ನಮಗಂತೂ ತುಂಬ ಖುಷಿ ಆಯಿತು. ನಾವು ಆನೆಗೋಸ್ಕರನೇ ಈ ಟೈಮಿಂಗ್ಸ್ ಬರೋದು. ಯಾವಾಗ ಬಂದ್ರೂ ನಾವು ಆನೆನ ಮಿಸ್ ಮಾಡ್ದೇ ಹೋಗ್ತಾ ಇರಲಿಲ್ಲ. ಯಾವಾಗ ಬಂದ್ರೂ ಆನೆ ನೋಡ್ಕೊಂಡೇ ಹೋಗ್ತಿದ್ದು. ಆನೆ ನೋಡ್ಕೊಂಡೇ ಹೋಗಬೇಕು ಅಂದ್ಬಿಟ್ಟು ಯಾವಾಗಲೂ ಲೇಟಾಗಿ ಹೋಗ್ತಿದ್ವಿ ಮನೆಗೆ. ಆನೆ ಬಂದೇ ಬಿಟ್ಟು ಹಾಗೆ ನೋಡ್ತಾ ಇದ್ವಿ ಬರ್ತಾನೆ ಇತ್ತು. ಒಂದು ಕಡೆ ಭಯ ಆಗ್ತಾಯಿತ್ತು, ಎಲ್ಲಿ ಬಂದ್ಬಿಡುತ್ತೋ ಮುಂದೆ ಅಂತ. ಒಂದು ಕಡೆ ತುಂಬ ಖುಷಿ ಆಗ್ತಿತ್ತು. ಆನೆನ ನೋಡ್ತಾ ಇದ್ದೀವಲ್ಲ, ತುಂಬ ಖುಷಿ ಆಗ್ತಾಯಿತ್ತು. ಕಾಡಲ್ಲೆಲ್ಲ ಹೋಗಿ ನಾವು ನೋಡೋಕ್ಕಾಗುತ್ತೆ ಆನೆನ ಅಲ್ವಾ? ಒಂಥರ ಭಯ, ಒಂದು ಕಡೆ ಭಯ, ಒಂದು ಕಡೆ ಖುಷಿ, ಎರಡೂ ಆಗ್ತು. ನೆಕ್ಸ್ಟು ನಮ್ಮ ಫ್ಯಾಮಿಲಿ ಎಲ್ಲ ಆನೆ ಹಿಂದೆ ಇದೆ. ನಾವು ಅಲ್ಲಿ ನಿಂತ್ಕೊಂಡು ಫೋಟೋ ತೊಗೊಂಡ್ವಿ. ನೆಕ್ಸ್ಟು ನಮ್ಮ ಮನೆಯವರು ಆನೆ ಬರ್ತಾ ಇದ್ದಂಗೆ ವಿಡಿಯೋ ಮಾಡ್ತಾನೆ ಇದ್ದರು. ನೆಕ್ಸ್ಟ್ ಅದು ನಿಧಾನಕ್ಕೆ ಬರ್ತಾಯಿತ್ತು, ಏನು ಫಾಸ್ಟಾಗಿ ಏನು ಬರ್ತಾ ಇರಲಿಲ್ಲ. ಅದಕ್ಕೂ ಭಯ ಅಲ್ವಾ, ಅಷ್ಟು ತುಂಬ ಜನ ಇದ್ದಾರೆ ಹೆಂಗೆ ಅಂತ. ಬಂದ್ಬಿಟ್ಟು ಅಲ್ಲಿ ಅದು ನಾವು ಊಟ ಮಾಡಿ ಊಟ ಎಲ್ಲ ಚೆಲ್ಲಿರ್ತೀವಲ್ಲ, ಅದನ್ನು ತಿಂತಾ ಇತ್ತು. ಹಾಗೆ ನಮ್ಮ ಹಸ್ಬೆಂಡು ನೋಡಿ ಹೆಂಗೆ ಸೆಲ್ಫಿ ತಗೋತಿದ್ದಾರೆ ಆನೆ ಹತ್ರ ಹೋಗಿ. ಆನೆ ಇಲ್ಲಿ ಇದೆ ಅಲ್ವಾ, ಸ್ವಲ್ಪ ಜನಕ್ಕೆ ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ವಾಚ್ಮ್ಯಾನ್ ಅವಾಗಿಂದ ನೋಡಿಕೊಂಡೇ ನಿಂತಿದ್ರು. ಬಟ್ ತುಂಬ ಜನ ಇದ್ರಲ್ಲ ಅಂದ್ಬಿಟ್ಟು ಪಟಾಕಿ ತೊಗೊಬಂದ್ಬಿಟ್ಟು ವಾಚ್ಮ್ಯಾನ್ ಏನು ಮಾಡಿದ್ರು, ಪಟಾಕಿ ಹಚ್ಚಿದ್ರು. ಬಟ್ ಇನ್ನು ಸೌಂಡ್ ಆದ ತಕ್ಷಣ ಅದು ಓಡ್ತಾ ಇದೆ ನೋಡಿ, ತುಂಬ ಓಡ್ತಾ ಇದೆ. ಎದ್ರುಕೊಬಿಟ್ಟು ಓಡ್ತಾ ಇದೆ. ನೆಕ್ಸ್ಟು ವಾಚ್ಮ್ಯಾನು ಕೂಡ ಅದನ್ನು ತುಂಬ ದೂರ ಓಡಿಸ್ಕೊಂಡು ಹೋಗ್ತಾರೆ ನೋಡಿ. ಎಲ್ಲೊಂದು ಬಸ್ ಬರ್ತಾ ಇದೆಯಲ್ಲ, ಅದೇ ಬಸ್ಸು ಇವಾಗ ಬೆಟ್ಟದಿಂದ ಕೆಳಗೆ ಹೋಗೋದಕ್ಕೆ ಅದು ಲಾಸ್ಟ್ ಬಸ್ಸು. ನನಗೂ ಟೈಮ್ ಆಯಿತು, ಹೊರಡಬೇಕು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಅರವಿಂದ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.